ಲೇಡೀಸ್ ಅಂಡ್ ಜೆಂಟಲ್ಮನ್, ಒಂದೆಡೆ ವಿಶ್ವದಾದ್ಯಂತ ಯುದ್ಧದ ಕಾರ್ಮೋಡ, ಇನ್ನೊಂದೆಡೆ ದೇಶದ ಕೈಗಾರಿಕಾ ಪ್ರದೇಶಗಳಲ್ಲಿ ಇಂಧನದ ಹಾಹಾಕಾರ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದಾದಂತಹ ಪೀಣ್ಯದಲ್ಲಿ ಈಗ ಆತಂಕ ಆವರಿಸುವಂತಹ ಭೀತಿ ಎದುರಾಗಿದೆ. 400ಕ್ಕೂ ಹೆಚ್ಚು ಕೈಗಾರಿಕೆಗಳು ಅಕ್ಷರಶಃ ಮುಚ್ಚುವ ಹಂತಕ್ಕೆ ತಲುಪಿವೆ. ಆದರೆ ವಿಪರ್ಯಾಸವೆಂದ್ರೆ ದೇಶದ ಪ್ರಧಾನಿಗಳು ಮಾತ್ರ ಇಂಧನದ ಕೊರತೆ ಇಲ್ಲ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸತ್ಯ ಯಾವುದು? ಹಸಿದ ಹೊಟ್ಟೆಗಳಿಗೆ ಉತ್ತರ ಕೊಡುವವರು ಯಾರು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಇದು ಬೆಂಗಳೂರಿನ ಹೆಮ್ಮೆಯ ಪೀಣ್ಯ ಕೈಗಾರಿಕಾ ಪ್ರದೇಶ. ಪ್ರತಿ ನಿಮಿಷವೂ ಯಂತ್ರಗಳ ಸದ್ದಿನಿಂದ ಮೊಳುಗ್ತಾ ಇದ್ದಂತಹ ಇಲ್ಲಿ ಈಗ ಅನಿಶ್ಚಿತತೆಯ ಕಾರ್ಮೋಡ ಕವಿದಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ನೇರವಾಗಿ ನಮ್ಮ ಪೀಣ್ಯದ ಮೇಲೆ ಬಿದ್ದಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗಿದ್ದು, ಸುಮಾರು 3,000ಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇದರಲ್ಲಿ 400ಕ್ಕೂ ಹೆಚ್ಚು ಘಟಕಗಳು ಈಗ ಮುಚ್ಚುವ ಭೀತಿಯಲ್ಲಿದ್ದು, ಸಾವಿರಾರು ಕಾರ್ಮಿಕರ ಬದುಕು ಬೇದಿಗೆ ಬೀಳುವ ಆತಂಕ ಎದುರಾಗಿದೆ. ಕಳೆದ 10 ದಿನಗಳಿಂದ ಗ್ಯಾಸ್ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಡಿಸ್ಟ್ರಿಬ್ಯೂಟರ್ಗಳ ಬಳಿ ಹೋದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಬರ್ತಿದ್ರು ಕೂಡ ಸಣ್ಣ ಕೈಗಾರಿಕೆಗಳಿಗೆ ಯಾಕೆ ತಲುಪ್ತಾ ಇಲ್ಲ? ಉತ್ಪಾದನೆ ಇಲ್ಲದೆ ನಾವು ಸಂಬಳ ಎಲ್ಲಿಂದ ಕೊಡಬೇಕು? ಸರ್ಕಾರ ನಮಗೆ ಸ್ಪಷ್ಟನೆಯನ್ನ ನೀಡಬೇಕು. ಪ್ರಧಾನಿ ಮೋದಿ ಅವರು ಇತ್ತೀಚಿನ ಇಂಧನ ಶೃಂಗಸಭೆಯಲ್ಲಿ ಭಾರತವು ಜಾಗತಿಕ ಅಸ್ಥಿರತೆಯ ನಡುವೆಯೂ ಕೂಡ ಇಂಧನ ಸುರಕ್ಷಿತವಾಗಿದೆ ಅಂತ ತಿಳಿಸಿದ್ರು. ಇದು ಕೇವಲ ಚುನಾವಣೆ ಗಿಮಿಕ್ಕಾ ಅಥವಾ ಅಧಿಕಾರಿಗಳು ಕೆಳಮಟ್ಟದಲ್ಲಿ ಸುಳ್ಳು ಮಾಹಿತಿಯನ್ನ ನೀಡ್ತಿದ್ದಾರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಭರವಸೆಯನ್ನ ನೀಡ್ತಾ ಇದ್ದಾರೆ. ಇತ್ತೀಚಿನ ಸಭೆಗಳಲ್ಲಿ ಅವರು ಭಾರತವು ಇಂಧನ ಭದ್ರತೆಯಲ್ಲಿ ಬಲಿಷ್ಠವಾಗಿದೆ, ಇಂಧನ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. 400 ಕೈಗಾರಿಕೆಗಳು ಮುಚ್ಚುವುದೆಂದ್ರೆ ಅದು ಕೇವಲ ಉದ್ಯಮಿಗಳ ನಷ್ಟವಲ್ಲ, ಸಾವಿರಾರು ಕುಟುಂಬಗಳ ಒಲೆ ಹಾರಿ ಹೋಗೋದು ಅಂತ ಅರ್ಥ. ಕೇಂದ್ರ ಸರ್ಕಾರ ಆಲ್ ಇಸ್ ವೆಲ್ ಅನ್ನುವ ಬದಲು ಪೀಣ್ಯದಂತಹ ಕೈಗಾರಿಕಾ ವಲಯಗಳಿಗೆ ವಿಶೇಷ ಕೋಟಾದಡಿ ಇಂಧನ ಪೂರೈಸುವಂತಹ ಕೆಲಸ ಮಾಡಬೇಕಿದೆ. ಪ್ರಧಾನಿಗಳ ಭರವಸೆ ಜನರ ಹೊಟ್ಟೆ ತುಂಬಿಸೋದಿಲ್ಲ, ಇಂಧನ ಪೂರೈಕೆ ಮಾತ್ರ ಉತ್ಪಾದನೆಯನ್ನ ಜೀವಂತವಾಗಿರಿಸುತ್ತದೆ ಅನ್ನೋದು ಎಲ್ಲರ ಆಶಯ. ಎಸ್ ವೀಕ್ಷಕರೇ, ಪ್ರಧಾನಿಗಳ ಮಾತು ಕೇಳಿದ್ರೆ ಎಲ್ಲವೂ ಸುಸೂತ್ರವಾಗಿದೆ ಅನಿಸ್ತಾ ಇದೆ. ಆದರೆ ಪೀಣ್ಯದ ನೆಲದ ವಾಸ್ತವ ಮಾತ್ರ ಭಿನ್ನವಾಗಿದೆ. ಖಾಸಗಿ ಏಜೆನ್ಸಿಗಳಲ್ಲಿ ಸಿಲಿಂಡರ್ ಬೆಲೆ ದುಪ್ಪಟ್ಟಾಗಿದೆ, ಸರ್ಕಾರಿ ಪೂರೈಕೆ ಸ್ಥಗಿತಗೊಂಡಿದೆ. ಮೋದಿಯವರ ಭರವಸೆಯನ್ನ ನಂಬಬೇಕು ಅಥವಾ ಕೈಗಾರಿಕೆಗಳನ್ನ ಮುಚ್ಚಿ ಮನೆಗೆ ಹೋಗ್ಬೇಕು ಅನ್ನುವಂಥ ದ್ವಂದ್ವದಲ್ಲಿ ಉದ್ಯಮಿಗಳಿದ್ದಾರೆ. ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಪೀಣ್ಯದ ಉಸಿರು ನಿಲ್ಲದಂತೆ ನೋಡಿಕೊಳ್ಳಬೇಕಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.